ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಹಾರ್ದಿಯ ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ನವದೆಹಲಿಯ ವಿಜ್ಞಾನ್ ಪ್ರಸಾರ್ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಹಿತಿ ಹಾಗೂ ವಕೀಲರಾದಂತಹ ಮಂಜು ಕೊನಿಕ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಾರೆ. ಇವರು ಇವತ್ತಿನ ದಿನ ಅನುಭವ ಕಾರ್ಯಕ್ರಮವನ್ನು ಕುರಿತಾದಂತಹ ಅನಿಸಿಕೆಯನ್ನು ಮತ್ತು ಫೀಡ್ಬ್ಯಾಕನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿದ್ದಾರೆ. ಅವರು ಸಹ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತಿದ್ದೀನಿ. ನಮಸ್ಕಾರ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತ ಸುಸ್ವಾಗತ ಮೇಡಮ್. ತಮಗೂ ವಂದನೆಗಳು ಸರ್. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ವಿಜ್ಞಾನ್ ಪ್ರಸಾರ್ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮವನ್ನು ಕೇಳಿದ್ದೀರಾ. ಈ ಕಾರ್ಯಕ್ರಮವನ್ನು ಕೇಳಿದಾಗ ತಮಗೆ ಸಾಕಷ್ಟು ಒಂದು ಅನಿಸಿಕೆಗಳು ಅನಿಸಿದೆ ಮತ್ತು ಫೀಡ್ಬ್ಯಾಕ್ ಬಗ್ಗೆ ತಾವು ಮಾತಾಡ್ತಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಫೀಡ್ಬ್ಯಾಕ್ ಬಗ್ಗೆ ತಿಳಿಸ್ಕೊಡೋದಾದರೆ ಹಿರಿಯರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ವಿಜ್ಞಾನ ಇನ್ನಿತರ ಹಿರಿಯರಿಗಾಗಿಯೇ ಪ್ರಸಾರವಾದಂಥ ಅನುಭವ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಹಿರಿಯರನ್ನು ನಾವು ಸಂದರ್ಶನ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ಕೇಳಿದಂಥ ತಮಗೆ ಏನು ಅನ್ನಿಸ್ತು ಮೇಡಮ್? ಮೊದಲನೇದಾಗಿ ಸರ್, ನಾನು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ನಮಗೆ ತುಂಬ ಯೂಸ್ಫುಲ್ ಆಗಿರೋ ಮಾಹಿತಿ ಅಂತ ನನಗೆ ಅನ್ನಿಸ್ತು. ಯಾಕಂತಂದರೆ ನಾವು ಕೂಡ ನಾಳೆ ಹಿರಿಯರಾಗ್ತೀವಿ, ನಮಗೂ ಕೂಡ ಒಂದು ಏಜ್ ಆಗುತ್ತೆ. ಆ ಒಂದು ಏಜಲ್ಲಿ ನಾವು ಹೇಗೆ ನಮ್ಮ ಚಟುವಟಿಕೆಗಳನ್ನು, ದೈನಂದಿನ ಚಟುವಟಿಕೆಗಳನ್ನು ತೊಡಗಿಸ್ಕೋಬೇಕು. ಮತ್ತು ಹಲವಾರು ಸಮಸ್ಯೆಗಳು ಬರುತ್ತೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಸಾಮಾಜಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೋಬೇಕು ಮತ್ತು ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದಕ್ಕೆ ಅನೇಕ ಜನರು ಕೂಡ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ, ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಆ ಒಂದು ಅನುಭವಗಳು ನಮಗೆ ಜೀವನದ ಒಂದು ಪಾಠ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗನ್ನಿಸ್ತು. ನನಗೆ ಅದ್ರ ಜೊತೆಗೆ ಈ ಒಂದು ಅನುಭವ ಕಾರ್ಯಕ್ರಮ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗನ್ನಿಸ್ತು. ನನಗೆ ಡಾಕ್ಟರ್ ಇಂದ್ರಾಣಿ ನಂದಕುಮಾರ್ ಅವರು ಮಾತಾಡ್ತಾ ಹೇಳ್ತಾರೆ, ನನಗೆ ಮದುವಾಗಿ 20 ವರ್ಷ ಆಯಿತು. 20 ವರ್ಷದ ನಂತರ ಅವರು ಸಾಧನೆ ಮಾಡ್ತಾರೆ. ಅವರು PhD ಮಾಡ್ತಾರೆ. PhD ಮಾಡಿದಾದಮೇಲೆ ಅವರು ಪ್ರೊಫೆಸರ್ ಆಗಿ ಹೋಗ್ತಾರೆ. ಅದ್ರ ಜೊತೆಗೆ ಅವರು ಒಂದು ಮಾತು ಹೇಳಿದ್ರು ನಂಗೆ ತುಂಬ ಇಷ್ಟ ಆಯಿತು. ಏನು ಅಂತಂದರೆ, ನಾನು ನನ್ನ ಮಗ SLC ಓದ್ತಿರುವಾಗ ಅವನಿಂದ ನಾನು ಸೈಕಲ್ ಕಲಿತೆ ಅಂತ ಹೇಳ್ಬಿಟ್ಟು ನನಗೆ ಆಗ ಅನ್ನಿಸ್ತು. ನಮಗೇನು 35-40 ಈ ಥರ ವಯಸ್ಸಾಗ್ತಿದ್ದಂಗೆ ಅನಿಸುತ್ತೆ, ಅಯ್ಯೋ ನಮ್ಮಿಂದ ಏನೂ ಸಾಧನೆ ಮಾಡೋದಕ್ಕಾಗಲ್ಲ, ಸೈಕಲ್ ಬಿಡೋದಕ್ಕೆ ಭಯ, ಸ್ಕೂಟರ್ ಬಿಡೋದಕ್ಕೆ ಭಯ, ಕಾರ್ ಬಿಡೋದಕ್ಕೆ ಭಯ ಅಂತ ಹೇಳ್ತೀವಿ. ಆದರೆ ಮೇಡಮ್ ಹೇಳ್ತಿದ್ರು, ನನಗೆ ನನ್ನ ಮಗ SLC ಓದ್ತಿರುವಾಗ ಅವನಿಂದ ನಾನು ಸೈಕಲ್ ಕಲಿತೆ ಅಂತ ಹೇಳ್ಬಿಟ್ಟು ನಿಜಕ್ಕೂ ಕೂಡ ಒಂದು ನಮಗೆಲ್ಲ ಕೂಡ ಸ್ಫೂರ್ತಿ ಆಗುತ್ತೆ. ಅದ್ರ ಜೊತೆಗೆ ಎಲ್ರಿಗೂ ಕೂಡ ಅದು ತುಂಬ ಒಂದು ಎಂಥ ಒಳ್ಳೆ ಮೆಸೇಜ್ ಅಂತ ನನಗನ್ನಿಸ್ತು. ಯಾಕಂತಂದ್ರೆ ಅದೆಲ್ಲ ಕೂಡ ನಾವು ಜೀವನದಲ್ಲೇ ನಾವು ಅಡ್ಯಾಪ್ಟ್ ಮಾಡ್ಕೋಬೇಕಾಗಿದೆ. ಖಂಡಿತ ಅವರ ಅನುಭವಗಳನ್ನು ಕೇಳಿದಾಗ ಅಂದರೆ ಸಾಕಷ್ಟು ಜನ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸಹ ಅವರು ಸಾಕಷ್ಟು ಹಿರಿಯರು ಮಾತಾಡಿದರು. ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ತಮಗೆ ಏನು ಅನ್ನಿಸ್ತು, ಯಾವ ರೀತಿ ಫೀಡ್ಬ್ಯಾಕನ್ನು ತಿಳಿಸ್ಕೊಡೋದಕ್ಕೆ ಬಯಸ್ತೀರಾ ಮೇಡಮ್? ಇದರಲ್ಲಿ ನಾನು ವಕೀಲರಾಗಿರೋ ಮುನಿಕೃಷ್ಣಪ್ಪ ಮತ್ತು ವಿಕ್ರಮ್ ಶ್ರೀನಿವಾಸ್ ಅವ್ರನ್ನ ನಾನು ತಗೋತೀನಿ. ಏನು ಅಂತಂದರೆ, ಅವರು ಮುನಿಕೃಷ್ಣಪ್ಪ ಸರ್ ಅವರು ಟೀಚರ್ ಆಗಿ ರಿಟೈರ್ಡ್ ಆದಮೇಲೆ ಅವರು ಲಾ ಮಾಡಿದರು. ಲಾ ಮಾಡಿದ್ಮೇಲೆ ಪ್ರಾಕ್ಟೀಸ್ ಬಂದರು. ಇವತ್ತು ಆರೋಗ್ಯ ಅನ್ನೋದು ತುಂಬ ಜನ ಅನ್ಕೋತಾರೆ ದೈಹಿಕವಾಗಿ ಅಂತ. ಇವತ್ತು ನಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂತಂದರೆ ದೇಹಕ್ಕೂ ಕೂಡ ಒಂದು ಕಾಯಿಲೆ ಬರುತ್ತೆ. ನಮ್ಮ ಮನಸ್ಸು ಚೆನ್ನಾಗಿದ್ದಾಗ ಆ ದೇಹ ಕೂಡ ನಾವು ಚೆನ್ನಾಗಿಟ್ಕೋಬೋದು. ನಾವು ಯಾವಾಗ ನಾವು ಆ್ಯಕ್ಟಿವ್ ಆಗಿರ್ತೀವೋ, ನಾವು ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತೀವೋ, ಆವತ್ತು ನಮ್ಮ ದೇಹನ ಕೂಡ ನಾವು ಚೆನ್ನಾಗಿ ಕಾಪಾಡ್ಕೋಬೋದು ಅನ್ನೋದಕ್ಕೆ ಅವರು ಹೇಳಿರೋ ಒಂದು ಮಾತಲ್ಲಿ ನಾನು ಕೇಳಿಸ್ಕೊಂಡೆ. ಏನು ಅಂತಂದರೆ, ಅವರು ರಿಟೈರ್ಡ್ ಆದಮೇಲೆ ಕೂಡ ನನಗೆ ವಯಸ್ಸಾಗ್ಬಿಟ್ಟಿದೆ, ನಾನು ಮನೇಲಿ ಕೂತ್ಕೊಂಡು ನನಗೆ ಕಾಲಹರಣ ಮಾಡಬೇಕು ಅಂತ ಹೇಳಿಲ್ಲ ಅವರು. ಅವ್ರ ವಯಸ್ಸಾದಮೇಲೆ ಕೂಡ ಇವತ್ತು ಕೂಡ ಅವರು ತುಂಬ ಚಟುವಟಿಕೆಯಿಂದ ಇದ್ದಾರೆ ಮತ್ತು ಅವರ ಒಂದು ಆರೋಗ್ಯವನ್ನು ತುಂಬ ಚೆನ್ನಾಗಿ ಅವರು ಕಾಪಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ವಿಕ್ರಮ್ ಶ್ರೀನಿವಾಸ್ ಸರ್ ಅವರು ಬಂದು ಪೊಲೀಸ್ ಆಫೀಸರ್ ಆಗಿದ್ದರು.
ಪೊಲೀಸ್ ಆಫೀಸರ್ ಆಗಿ ರಿಟೈರ್ಡ್ ಆದಮೇಲೆ ಇವತ್ತು ತುಂಬ ಜನ ಮಕ್ಕಳಿಗೆ ಅವರು ಸಂಗೀತನ ಹೇಳ್ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಸಾಹಿತ್ಯ ಪ್ರೀತಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಇವತ್ತು ಕೂಡ ಅವರ ಆರೋಗ್ಯವನ್ನು ಅದೇ ರೀತಿ ಇಟ್ಕೊಂಡಿದ್ದಾರೆ. ಅಂತಂದರೆ ಅವ್ರು ಸರ್ವೀಸಲ್ಲಿ ಇದ್ದಾಗ ಹೇಗೆ ಆರೋಗ್ಯನ ಕಾಪಾಡ್ಕೊಂಡಿದ್ದಾರೋ, ಇವತ್ತು ರಿಟೈರ್ಡ್ ಆದಮೇಲೆ ಕೂಡ ನನಗೆ ವಯಸ್ಸಾಗ್ಬಿಟ್ಟಿದೆ, ಅದು ನನ್ನ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅವರು ಹೇಳಲಿಲ್ಲ. ಅವ್ರು ಇವತ್ತು ಕೂಡ ಆರೋಗ್ಯವಾಗಿರೋದಕ್ಕೆ ಕಾರಣ ನಾವು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಿಜಕ್ಕೂ ಕೂಡ ನನಗೆ ತುಂಬ ಅದು ಒಳ್ಳೆಯ ಮಾಹಿತಿ ಅನಿಸ್ತು ನನಗೆ. ಅದ್ರ ಜೊತೆಗೆ ಇದನ್ನು ಕೇಳಿಸ್ಕೊಂಡಿರೋ ಎಷ್ಟೋ ಹಿರಿಯರಿಗೆ ಅನಿಸುತ್ತೆ, ನಾವು ಕೂಡ ವಯಸ್ಸಾದ ಮೇಲೆ ಮನೆಯಲ್ಲಿ ಕೂರುವಂಥ ಪರಿಸ್ಥಿತಿ ನಮ್ಗೆ ಬೇಡ. ಯಾಕಂತಂದರೆ ಜೀವನ ನಮ್ಮದು, ನಮ್ಮ ಜೀವನವನ್ನು ನಾವು ಹೇಗೆ ರೂಪಿಸ್ಕೋಬೇಕು ಅನ್ನೋದಕ್ಕೆ ಇಷ್ಟು ಜನ ನಮ್ಮ ಮುಂದೆ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಖಂಡಿತ ಮೇಡಮ್. ಹಾಗೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡೂ ಸಹ ಮುಖ್ಯ ಆಗುತ್ತೆ ಅನ್ನೋದನ್ನು ಸಹ ತಾವು ಕಾರ್ಯಕ್ರಮಗಳನ್ನು ಕೇಳಿದಾಗ ತಮಗೂ ಸಹ ಇದು ಉಪಯೋಗ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ ತಾವು ಹೇಳೋವಂಥ ಮಾಹಿತಿಯ ಪ್ರಕಾರ. ಜೊತೆಗೇ ಸಾಕಷ್ಟು ಜನಕ್ಕೆ ಮುಂದೆ ಏನು ಮಾಡೋದು, ನಿವೃತ್ತಿ ಹೊಂದಿದ ನಂತರ ಹಿರಿಯರಿಗೆ ಮುಂದೆ ಏನು ಮಾಡೋದು, ಅಥವಾ ಕೆಲವರಿಗೆ ಒಂಟಿತನ ಕಾಡ್ತಿರುತ್ತೆ, ನಾನು ಒಂಟಿಯಾಗಿದ್ದೀನಿ ಏನು ಮಾಡೋದು ಅಂತೇಳಿ, ಅಥವಾ ಮಕ್ಕಳು ಹಿರಿಯರಾದಂಥವ್ರನ್ನ ಬಿಟ್ಟು ಹೊರ ದೇಶಗಳಿಗೆ ಹೋಗಿರುವಂಥದ್ದು, ಅಥವಾ ತಂದೆ ತಾಯಿಗಳನ್ನ ಬಿಟ್ಟು ಬೇರೆ ಕಡೆಗೆ ಹೋಗುವಂಥ ಥರದ ಸಮಸ್ಯೆಗಳು ಎದುರಿಸ್ತಿರೋಂಥ ಸಾಕಷ್ಟು ಹಿರಿಯರು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅದರ ಬಗ್ಗೆ ತಾವು ಏನು ಹೇಳ್ತೀರಿ? ಅಂದರೆ ಒಂಟಿತನ ಆಗಿರ್ಬೋದು, ಮಾನಸಿಕ ಆರೋಗ್ಯ, ಮುಖ್ಯವಾಗಿ ಮಾನಸಿಕ ಆರೋಗ್ಯದ ಸಮಸ್ಯೆ ಎದುರಿಸ್ತಿರೋಂಥ ಹಿರಿಯರಿಗೆ ತಾವು ಈ ಕಾರ್ಯಕ್ರಮಗಳನ್ನ ಕೇಳಿದಾಗ ತಮ್ಗೇನು ಅನ್ನಿಸ್ತು ಅಂತ? ಸರಿ, ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವ್ರ ಒಂದು ಅನುಭವ ಕಾರ್ಯಕ್ರಮ ನಾನು ಕೇಳಿಸ್ಕೊಂಡೆ. ಅವರು ಹೇಳ್ತಾರೆ, ಅವರಿಬ್ಬರು ಮಕ್ಕಳು ಸ್ವೀಡನ್ನಲ್ಲಿದ್ದಾರೆ. ಅದು ಪ್ರಕೃತಿ ನಿಯಮ ಏನು ಅಂತಂದರೆ, ಮಕ್ಕಳು ವಯಸ್ಸಾದಮೇಲೆ ಅವ್ರಿಗೆ ಮದುವೆ ಆದಮೇಲೆ ಅವರು ಉದ್ಯೋಗ ಸಿಕ್ಕಿದ ಮೇಲೆ ಬೇರೆ ದೇಶಕ್ಕೆ ಹೋಗ್ತಾರೆ, ಇಲ್ಲ ಬೇರೆ ಕಡೆ ಹೋಗ್ತಾರೆ. ಆಗ ತುಂಬ ಜನ ಹಿರಿಯರಿಗೆ ಏನು ಅನಿಸುತ್ತೆ, ನಾವು ಒಂಟಿ ಆಗಿಬಿಟ್ಟು ನಮಗೆ ಯಾರೂ ಇಲ್ಲ, ಈ ಒಂದು ಭಾವನೆ ಬರೋಕ್ಕಿಂತ ಅವರು ಮಕ್ಕಳೆಲ್ಲೇ ಇರಲಿ, ನಮ್ಮದೇ ಆಗಿರೋ ಚಟುವಟಿಕೆಗಳಲ್ಲೇ ನಾವು ತೊಡಗಿಸ್ಕೊಳ್ಳೋಣ. ಆ ಥರ ಇದ್ದಾಗ ಖಂಡಿತ ಕೂಡ ಅದು ಆ ಒಂದು ಒಂಟಿತನದ ಭಾವನೆ ಬರೋದಿಲ್ಲ ಅನ್ನೋದಕ್ಕೆ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರು ತುಂಬ ಚೆನ್ನಾಗಿ ಅವರು ತಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ಏನು ಅಂತಂದರೆ, ಇವತ್ತು ಮಕ್ಕಳು ಹೊರದೇಶದಲ್ಲಿದ್ದಾಗ ಕೂಡ ಅವರು ಕತೆ ಕವನಗಳನ್ನು ಅವರು ಒಂದು ಟೆಕ್ನಾಲಜಿ ಬಳಸ್ಕೊಂಡು, ಅವರು ಒಂದು ಕಡೆ ಹೇಳ್ತಾರೆ, ನಾನು ಟೆಕ್ನಾಲಜಿ ಬಳಸ್ಕೊಂಡು ಇವತ್ತು ಓದೋ ಒಂದು ಸಮಯ ಯಾರಿಗಿರೋದಿಲ್ಲ, ಆಡಿಯೋ ಕ್ಲಿಪ್ ಮಾಡಿ ಮಕ್ಕಳು ಕೇಳಿಸೋ ಆ ಒಂದು ಇದ್ರ ಮೂಲಕ ಮಕ್ಕಳ ಜೊತೆ ನೇರವಾಗಿ ಒಂದು ಸಂಪರ್ಕದಲ್ಲಿದ್ದೀನಿ, ನಾನು ತುಂಬ ಸಂತೋಷವಾಗಿದ್ದೀನಿ ಅಂತೇಳ್ಬಿಟ್ಟು ಅವರು ಹೇಳ್ತಾರೆ. ಇವತ್ತು ಎಷ್ಟೋ ಜನ ಅನ್ಕೋತಾರೆ ನಾನು ಒಂಟಿ ಆಗಿಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು. ಖಂಡಿತ ಕೂಡ ನಮ್ಮದೇ ಆಗಿರೋ ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೊಂಡಾಗ ನಮಗೆ ಆ ಒಂಟಿತನ ಭಾವನೆ ಬರೋದಿಲ್ಲ ಅನ್ನೋದಕ್ಕೆ ಈ ಒಂದು ಅನುಭವ ಕಾರ್ಯಕ್ರಮದ ಮೂಲಕ ನನಗೆ ಗೊತ್ತಾಯಿತು. ಮತ್ತು ಎಷ್ಟೋ ಜನ ಹಿರಿಯರು ಕೂಡ ಅನುಭವ ಕಾರ್ಯಕ್ರಮಗಳನ್ನು ಕೇಳಿಸ್ಕೊಂಡಾಗ ಅನಿಸಿರುತ್ತೆ, ನಾವು ಕೂಡ ಬದಲಾಗ್ಬೋದು, ನಾವು ಕೂಡ ನಮ್ಮ ಮುಂದಿನ ಜೀವನವನ್ನು ತುಂಬ ಸಂತೋಷವಾಗಿ ನಾವು ಕಾಲ ಕಳಿಬೋದು ಅನಿಸಿರುತ್ತೆ ಅಂತೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಹಾಗೆಯೇ ಅನುಭವ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹಿರಿಯರು ಸಾಕಷ್ಟು ಒಂದು ಸಮಸ್ಯೆಗಳು ಎದುರಿಸ್ತಿರೋಂಥವ್ರು ಸಹ ನಮ್ಮ ಜೊತೆಗೆ ಸಾಕಷ್ಟು ಜನ ನಮ್ಮ ಸುತ್ತಮುತ್ತಲಲ್ಲಿ ಇರ್ತಾರೆ. ಈ ಕಾರ್ಯಕ್ರಮವನ್ನು ಕೇಳಿದಾಗ ತಮಗೆ ವೈಯಕ್ತಿಕವಾಗಿ ಏನು ಅನ್ನಿಸ್ತು ಅಂತೇಳಿ? ಯಾಕಂದರೆ ಇವತ್ತಿನ ಯುವಕರು ನಾಳೆ ದಿನ ಹಿರಿಯರು ಆಗಲೇಬೇಕಾಗುತ್ತೆ, ಅಂಥವ್ರಿಗೆಲ್ಲ ಇದು ಉಪಯೋಗ ಆಗಿದೆ ಅಂತೇಳಿ ತಮ್ಗೆ ಅನ್ನಿಸ್ತಾ ಏನು ಹೇಳ್ತಿದ್ರ ಬಗ್ಗೆ? ಸರ್, ನಾನು ಹಲವಾರು ಕಾರ್ಯಕ್ರಮ ಕೇಳಿದ್ದೀನಿ. ಅದರಲ್ಲಿ ಡಾಕ್ಟರ್ ಜಯರಾಮ್ ಸರ್ ಅವರು ಒಂದು ಕಡೆ ಹೇಳ್ತಾರೆ, ಏನು ಅಂತಂದರೆ, ಅವರು ಇವತ್ತು ಮಕ್ಕಳು ಯೂಸ್ ಅಂತ ನಾವು ಹೇಳ್ಬೋದು, ಅವರು ಹಿರಿಯರ ಜೊತೆ ಯಾಕೆ ನಡ್ಕೊಳ್ತಾರೆ ಅಂತೇಳ್ಬಿಟ್ಟು ಒಂದು ಮಾಹಿತಿನ ಹೇಳಿದರು. ಒಂದು ಮಗಳು ಬಂದು ತಂದೆ ಹತ್ರ ಹೇಳ್ತಾರಂತೆ, ನೋಡಪ್ಪ, ನಾನು ನಿನಗಿಂತ ಹೆಚ್ಚಿಗೆ ಸಂಪಾದನೆ ನಾನು ಮಾಡಿದ್ದೀನಿ, ಫಸ್ಟ್ ಸಂಬಳ ನೀನು ರಿಟೈರ್ಡ್ ಆಗೋವಾಗ ತೊಗೊಂಡಿದ್ದೀಯಲ್ಲ ಸಂಬಳ, ಅದಕ್ಕಿಂತ ಹೆಚ್ಚಿನ ಸಂಬಳ ತೊಗೊಂಡಿದ್ದೀನಿ ಅಂತ. ಇವತ್ತು ಹಿರಿಯರು ನಾವು ವಯಸ್ಸಾದ ನಮ್ಮ ಹತ್ರ ಒಂದು ಆರ್ಥಿಕವಾಗಿ ನಾವು ಸುಸ್ಥಿರವಾಗಿರಬೇಕು, ನಾವು ಫೈನಾನ್ಷಿಯಲಿ ಸ್ಟ್ರೆಂಥನ್ ಆಗಿರಬೇಕು. ನಾವು ಸ್ಟ್ರೆಂಥನ್ ಆಗಿದ್ದಾಗ ಯಾರು ಕೂಡ ನಮಗೆ ಮಕ್ಕಳು ಬ್ಲೇಮ್ ಮಾಡೋದಿಲ್ಲ ಅನ್ನೋದಕ್ಕೆ ಅದೊಂದು ಅನುಭವ ಮಾಹಿತಿ ತುಂಬ ಇಷ್ಟ ಆಯ್ತು ನನಗೆ ಅವ್ರು ಹೇಳಿದ್ದು. ನನಗೆ ಆವಾಗ ಅನ್ನಿಸ್ತು, ಇವತ್ತು ನಾವು ಫೈನಾನ್ಷಿಯಲಿ ಸ್ಟ್ರೆಂಥನ್ ಆಗಿಲ್ಲ ಅಂತಂದರೆ ಸಣ್ಣವರು ಕೂಡ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ನಾವೆಲ್ಲ ಸೇವ್ ಮಾಡೋ ಬದಲು ನಮಗೆ ಅಂತ ಕೂಡ ಒಂದಷ್ಟು ಹಣನ ಉಳಿತಾಯ ಮಾಡ್ಕೋಬೇಕು ಅನ್ನೋದು ಒಂದು ಮಾಹಿತಿ ಇದರಿಂದ ನನಗೆ ಅನುಭವ ಕಾರ್ಯಕ್ರಮದಿಂದ ನನಗೆ ತಿಳಿಯಿತು ಸರ್. ಖಂಡಿತ ಮೇಡಮ್. ಹಾಗೆಯೇ ಈ ತಂತ್ರಜ್ಞಾನ ಕುರಿತಾಗಿ ಸಹ ಸಾಕಷ್ಟು ಹಿರಿಯರು ಬಳಕೆ ಮಾಡ್ಕೊಳ್ತಿರೋದ್ರ ಬಗ್ಗೆ, ಅವ್ರಿಗೇನು ಅವಶ್ಯಕತೆ ಇದೆ ಅದನ್ನು ಬಳಕೆ ಮಾಡ್ತಿರೋದ್ರ ಬಗ್ಗೆ ಸಹ ಸಾಕಷ್ಟು ಹಿರಿಯರಾದಂಥವರು ಅವರ ಅನುಭವನ ಹಂಚ್ಕೊಂಡ್ರು. ಇದ್ರ ಬಗ್ಗೆ ತಮ್ಮ ಫೀಡ್ಬ್ಯಾಕ್ ತಿಳಿಸ್ಕೊಡೋದಾದ್ರೆ ಏನು ತಿಳಿಸ್ಕೊಡೋಕ್ಕೆ ಬಯಸ್ತೀರಾ ಮೇಡಮ್? ಸರ್, ಇವತ್ತು ಪ್ರತಿಯೊಬ್ಬರಿಗೂ ಕೂಡ ತಂತ್ರಜ್ಞಾನ ತುಂಬ ಅವಶ್ಯಕತೆ ಇದೆ. ಯಾಕಂತಂದರೆ ಒಂದು ಬ್ಯಾಂಕಿಗೆ ಹೋದಾಗ, ಇಲ್ಲ ಅಂತಂದರೆ ನಾವು ATM ಕಾರ್ಡ್ ಬಳಸೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ನಮ್ಗೆ ಗೊತ್ತಿರಬೇಕು. ಏನು ಅಂತಂದರೆ, ಇವತ್ತು ಎಷ್ಟೋ ಒಂದು ಆ್ಯಪ್ಗಳ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ. ತಂತ್ರಜ್ಞಾನ ಇಲ್ಲ ಅಂತಂದರೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೊಬೈಲ್ ಇರ್ಬೋದು, ಮತ್ತು ವಾಟ್ಸಪ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮಗೆ ತಂತ್ರಜ್ಞಾನ ಬೇಕೇ ಬೇಕಾಗುತ್ತೆ. ಮತ್ತು ನಾವು ಬ್ಯಾಂಕಿಗೆ ಹೋದಾಗಿರ್ಬೋದು, ಇಲ್ಲ ATM ಕಾರ್ಡ್ ಬಳಕೆ ಮಾಡ್ಕೊಂಡು
ಮಾಡ್ಕೊಳ್ಳೋದಿರಬೇಕು, ಅದೆಲ್ಲ ನಾವು ನೋಡಿದಾಗ ಇದೆಲ್ಲ ನಮಗೆ ಖಂಡಿತ ಕೂಡ ಹಿರಿಯರು ಅನುಭವದ ಮೂಲಕ ಎಷ್ಟೋ ಜನ ತಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಗೊತ್ತಿಲ್ಲ ಅಂತಂದರೆ ಮಕ್ಕಳಿಂದ ನಾವು ಕಲಿಬೋದು, ಹೇಳಿಸ್ಕೊಂಡು ನಾವು ಅವರಿಂದ ಬೇಕಾದಷ್ಟು ನಾವು ಇವನ್ನ ಚಾನಲ್ಸಲ್ಲಿ ಕಾರ್ಯಕ್ರಮಗಳು ನೋಡ್ಬೋದು, ಮತ್ತು ಹಾಡುಗಳನ್ನ ಕೇಳಿಸ್ಕೋಬೋದು. ನಾವು ಒಂಟಿತನ ಅನ್ನೋದು ನಮ್ಮಿಂದ ದೂರ ಹೋಗೋದಕ್ಕೆ ಇದೊಂದು ಒಳ್ಳೆಯ ಒಂದು ಮೊಬೈಲ್ಸಲ್ಲಿ ಎಷ್ಟೋ ಇವತ್ತು ಪ್ರಪಂಚ ನಮ್ಮ ಅಂಗೈಯಲ್ಲಿದೆ. ಆ ಒಂದು ಅಂಗೈಯಲ್ಲಿರೋ ಒಂದು ಪ್ರಪಂಚನ ನೋಡೋದಕ್ಕೆ ಮೊಬೈಲ್ ನಮಗೆ ತುಂಬ ಸಹಕಾರಿಯಾಗುತ್ತೆ ಅಂತೇಳ್ಬಿಟ್ಟು ನಾನು ಈ ಅನುಭವ ಕಾರ್ಯಕ್ರಮದ ಮೂಲಕ ನಾನು ತಿಳ್ಕೊಂಡಿದ್ದೀನಿ. ಖಂಡಿತ ಮೇಡಮ್. ಅಂದರೆ ಈ ಹಿರಿಯರಾದಂಥವ್ರಿಗೆ ಸಾಮಾನ್ಯವಾಗಿ ಹೊರಗಡೆನೂ ಪ್ರಪಂಚದ ಬಗ್ಗೆ ಮನೆ ಒಳಗಡೆ ಇದ್ಕೊಂಡೇ ತಿಳ್ಕೊಬೋದು ಅಂತೇಳಿ ತಮ್ಗನ್ನಿಸ್ತು ಈ ಕಾರ್ಯಕ್ರಮದ ಮುಖಾಂತರ ಅಂತೇಳಿ. ಹೌದು ಸರ್. ಖಂಡಿತ ಮೇಡಮ್. ಹಾಗೆಯೇ ಸಾಕಷ್ಟು ಜನಗಳಿಗೆ ತಮ್ಗೆ ಗೊತ್ತಿರೋ ಹಾಗೇ ಏನು ಮಾಡೋದು ವಯಸ್ಸಾದ ಮೇಲೆ ಅಂತೇಳಿ ಚಿಂತೆ ಕಾಡ್ತಿರುತ್ತೆ. ಅಂದರೆ ವಯಸ್ಸಾದಾಗಲೇ ಗೊತ್ತಾಗೋದು ಅವ್ರಿಗೆ ನಾನು ಹೇಗೆ ಸಮಯ ಕಳೆದೆ ಅಂತೇಳಿ. ಒಂದು ಕಡೆಯಲ್ಲಿ ಕೆಲಸ ಮಾಡೋದಕ್ಕೆ ಶಕ್ತಿ ಇರಲ್ಲ, ಇನ್ನೊಂದು ಕಡೆಯಲ್ಲಿ ಏನು ಮಾಡಬೇಕು ಒಂದೇ ಕೂರೋದಕ್ಕೂ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಅಂಥವ್ರು ಯಾವ ರೀತಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೊಂಡು ಅವರ ಆರೋಗ್ಯವಾಗಿರ್ಬೋದು ಮತ್ತು ಖುಷಿಯಿಂದ ಅವರ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ, ಮತ್ತು ಅವರ ಆರೋಗ್ಯ ನೋಡ್ಕೋಬೇಕಂದ್ರೆ ಯಾವ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆ ಮತ್ತು ಇನ್ನಿತರ ಚಟುವಟಿಕೆಗಳ ಭಾಗಿಯಾಗಿ ಆರೋಗ್ಯವಂತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕೆಲವೊಂದು ಹಿರಿಯರು ಅವರ ಅನುಭವಗಳನ್ನು ಹಂಚ್ಕೊಳ್ಳೋದ್ರ ಮೂಲಕ ಅವರು ಸಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಆರೋಗ್ಯವಂತರಾಗಿರುವಂಥ ವಿಚಾರಗಳನ್ನು ಅನುಭವಗಳನ್ನು ಹಂಚ್ಕೊಂಡ್ರು. ಇದ್ರ ಬಗ್ಗೆ ತಮ್ಮ ಒಂದು ಫೀಡ್ಬ್ಯಾಕನ್ನು ತಿಳಿಸ್ಕೊಡೋದಾದ್ರೆ ಏನು ಹೇಳೋದಕ್ಕೆ ಬಯಸ್ತೀರಾ ಮೇಡಮ್? ಸರ್, ಇದು ಚಟುವಟಿಕೆಗಳು ಅಂತ ಅಂದಾಗ ನಾವು ರಿಟೈರ್ಡ್ ಆದಮೇಲೆ ಬೆಳೆಸ್ಕೊಳ್ಳೋವಂಥದ್ದಲ್ಲ. ನಾವು ವೃತ್ತಿನಲ್ಲಿ ಇರೋವಾಗಲೇ, ನಾವು ಕೆಲಸ ಮಾಡೋವಾಗಲೇ ಕೆಲವೊಂದು ಅಭ್ಯಾಸಗಳನ್ನು, ಕೆಲವೊಂದು ಚಟುವಟಿಕೆಗಳನ್ನು ತುಂಬ ಜನ ಸಾಹಿತ್ಯ ಮತ್ತು ಸಂಗೀತ. ಮೇಡಮ್ ಒಬ್ಬರು ಹೇಳ್ತಿದ್ರು, ಒಬ್ಬ ಮಹಿಳೆ ತುಂಬ ಅದ್ಭುತವಾಗಿ ಅವರು ರಂಗೋಲಿಗಳನ್ನ ಬಿಡಿಸ್ತಾ ಇದ್ದರು. ಇವತ್ತು ಪ್ರತಿಯೊಂದು ಒಂದು ಹೆಣ್ಮಗು ಆಗಿರಲಿ ಇಲ್ಲ ಗಂಡಸರಾಗಿರ್ಬೋದು, ಅವ್ರಿಗೆ ಅವ್ರದ್ದೇ ಆಗಿರೋ ಒಂದು ಚಟುವಟಿಕೆಗಳು ಆ ರೂಢಿಸ್ಕೊಂಡಾಗ ಅದು ರಿಟೈರ್ಡ್ ಆದಾಗ ಕೂಡ ಗೊತ್ತಾಗಲ್ಲ. ನಾನು ರಿಟೈರ್ಡ್ ಆಗಿದ್ದೀನಿ ಅಂತ ಗೊತ್ತಾಗಲ್ಲ. ಯಾಕಂತಂದರೆ ಅವ್ರಿಗೆ ಬೇರೆ ಒಂದು ಚಟುವಟಿಕೆಗಳ ಕಡೆ ನಾವು ಗಮನ ಕೊಟ್ಟಾಗ ಖಂಡಿತ ಕೂಡ ಅವರು ಆ ಒಂದು ಲೋನ್ಲಿನೆಸ್ಗೆ ಫೀಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನನಗನ್ನಿಸ್ತು. ನನಗೆ ಅದ್ರ ಜೊತೆಗೆ ಇಡೀ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಇದು. ಅನುಭವ ಕಾರ್ಯಕ್ರಮ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಮುಂದೆ ನಮ್ಮ ಜೀವನವನ್ನು ನಾವು ಹೇಗೆ ನಾವು ತಗೊಂಡೋಗ್ಬೇಕು. ಈ ಅನುಭವ ಕಾರ್ಯಕ್ರಮದಲ್ಲಿ ಅನೇಕ ಜನರು ಮಾತಾಡಿದಾಗ ನನಗನ್ನಿಸ್ತು ಏನು ಅಂತಂದರೆ, ನಾವು ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಅಂತಂದರೆ ಕೆಲವರು ಹೇಳ್ತಾ ಇದ್ರು ಏನು ಅಂತಂದರೆ, ನಾವು ಇತಿಮಿತಿಯಾಗಿ ಊಟ ಮಾಡೋದು, ಇವೆಲ್ಲ ಕೂಡ ನನಗೆ ಅನ್ನಿಸ್ತು. ವಯಸ್ಸಾಗ್ತಾ ನಾವು ಕೂಡ ಇದನ್ನೆಲ್ಲ ನಾವು ಪಾಲಿಸ್ಬೇಕು ಅಂತೇಳ್ಬಿಟ್ಟು ನನಗನ್ನಿಸ್ತು. ಮತ್ತು ತುಂಬ ಉಪಯುಕ್ತವಾಗಿರೋ ಮಾಹಿತಿನ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಹಿರಿಯರಿಗೆ ತುಂಬ ಉಪಯುಕ್ತವಾಗಿರೋ ಒಂದು ಮಾಹಿತಿ ಅನುಭವ ಕಾರ್ಯಕ್ರಮ ಅಂತೇಳ್ಬಿಟ್ಟು ನನಗನ್ನಿಸ್ತು. ಖಂಡಿತ ಮೇಡಮ್. ಹಾಗೆ ಒಟ್ಟಾರೆಯಾಗಿ ಅನುಭವ ಕಾರ್ಯಕ್ರಮದ ಮುಖಾಂತರ ಹಿರಿಯರಿಗಾಗಿಯೇ ನಾವು ಪ್ರಸಾರ ಮಾಡಿದಂಥದ್ದು ಮತ್ತು ಹಿರಿಯರನ್ನೇ ಮಾತಾಡಿಸಿದಂಥದ್ದು ಮತ್ತು ಹಿರಿಯರಿಗೆ ಕೇಳಿದಂಥವ್ರಿಗೆ, ಮುಂದೆ ಹಿರಿಯರಾಗೋಂಥವ್ರಿಗೆ ಮತ್ತು ಪ್ರಸ್ತುತ ಹಿರಿಯರ ಸ್ಥಾನದಲ್ಲಿ ಇರೋಂಥವ್ರಿಗೆ ಎಲ್ಲರಿಗೂ ಸಹ ಈ ಕಾರ್ಯಕ್ರಮ ಅನುಕೂಲ ಆಗಿರುತ್ತೆ ಅಂತೇಳಿ ತಾವು ಹೇಳ್ತಿದ್ರಿ. ಮತ್ತು ತಮಗೂ ಸಹ ಇದರಿಂದ ಸಾಕಷ್ಟು ಒಂದು ಮಾಹಿತಿ ಲಭ್ಯ ಆಯಿತು ಆರೋಗ್ಯ ಕುರಿತಾದಂತೆ. ನಂತರ ತಂತ್ರಜ್ಞಾನ, ವಿಜ್ಞಾನ, ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ತುಂಬಾ ತಮಗೆ ಉಪಯೋಗ ಆಯಿತು ಮತ್ತು ಸಹಕಾರ ಆಯಿತು ಅಂತೇಳಿ ತಾವು ಹೇಳ್ತಿದ್ರಿ. ಒಟ್ಟಾರೆಯಾಗಿ ಕೊನೆಯದಾಗಿ ಹಿರಿಯರಿಗಾಗಿ ಪ್ರಸಾರವಾದಂಥ ಈ ಒಂದು ಅನುಭವ ಕಾರ್ಯಕ್ರಮ ಕುರಿತಾದಂಥ ಫೀಡ್ಬ್ಯಾಕನ್ನು ತಿಳಿಸ್ಕೊಡೋದಾದರೆ ಒಟ್ಟಾರೆಯಾಗಿ ಏನು ತಿಳಿಸ್ಕೊಡೋದಕ್ಕೆ ಬಯಸ್ತೀರಾ ಮೇಡಮ್? ಸರ್, ವಯಸ್ಕರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ವಯಸ್ಸು ಅನ್ನೋದು ಬಂದೇ ಬರುತ್ತೆ. ಹಿರಿಯರ ಆಗಲೇ ಬೇಕು, ಆ ಹಿರಿತನ ಪ್ರತಿಯೊಬ್ಬರಿಗೂ ಬರುತ್ತೆ. ವಯಸ್ಸಾದಮೇಲೆ ನಾವು ಹೇಗಿರಬೇಕು, ನಮ್ಮ ಜೀವನದಲ್ಲಿ ಏನೇನನ್ನು ನಾವು ಅಡ್ಯಾಪ್ಟ್ ಮಾಡ್ಕೋಬೇಕು, ಯಾವುದನ್ನು ಅಳವಡಿಕೆ ಮಾಡಿಕೊಂಡ್ರೆ ನಮ್ಮ ಜೀವನ ಅತ್ಯುತ್ತಮವಾಗಿರುತ್ತೆ. ನಮ್ಮ ಜೀವನದ ಸಂಧ್ಯಾಕಾಲದಲ್ಲಿ ನಾವು ಹೇಗಿರ್ಬೋದು ಅನ್ನೋದಕ್ಕೆ ಈ ಒಂದು ಅನುಭವ ಕಾರ್ಯಕ್ರಮ ನಿಜಕ್ಕೂ ಕೂಡ ತುಂಬ ಅರ್ಥಪೂರ್ಣವಾಗಿದೆ. ನನಗಂತೂ ತುಂಬ ಉಪಯುಕ್ತ ಅನ್ನಿಸ್ತು. ನನ್ನ ಜೊತೆಗೆ ಇದನ್ನು ಕೇಳಿದ ಪ್ರತಿಯೊಬ್ಬ ಕೇಳುಗರಿಗೂ ಕೂಡ ತುಂಬ ಉಪಯುಕ್ತವಾಗಿರೋ ಮಾಹಿತಿ ಅಂತೇಳ್ಬಿಟ್ಟು ನನಗೆ ಅನಿಸುತ್ತೆ ಸರ್. ಖಂಡಿತ ಮೇಡಮ್. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಗಳನ್ನು ಕೇಳಿ ಆದಂಥ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ತಮಗೂ ಧನ್ಯವಾದಗಳು ಸರ್. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮವನ್ನು ಕೇಳಿ ಆದಂಥ ಅನುಭವವನ್ನು ಫೀಡ್ಬ್ಯಾಕನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಹಿತಿ ಹಾಗೂ ವಕೀಲರಾದಂತಹ ಮಂಜು ಕನ್ನಿಕ್ ಅವರು ನಮ್ಮ ಜೊತೆಗೆ ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಸಾಕಷ್ಟು ಹಿರಿಯರಿಗೆ ಈ ಕಾರ್ಯಕ್ರಮ ಅನುಕೂಲ ಆಗಿರುತ್ತೆ. ನನಗೂ ಸಹ ಸಾಕಷ್ಟೊಂದು ಉಪಯೋಗ ಆಯಿತು ಕಾರ್ಯಕ್ರಮಗಳನ್ನು ಕೇಳಿ. ನಾವು ಯಾವ ರೀತಿ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಇದೆ, ಯಾವ ರೀತಿಯಲ್ಲಿ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯವನ್ನು ಹಿರಿಯರಾದಮೇಲೆ ಸಹ ನಾವು ಕಾಪಾಡ್ಕೋಬೋದು ಅನ್ನೋದನ್ನು ಕಾರ್ಯಕ್ರಮ ಕೇಳಿ ಅವ್ರಿಗೆ ಅನಿಸಿದಂಥ ಅನುಭವನ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಇವರಿಗೆ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವಾದಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ.
ಮತ್ತೊಬ್ಬ ಹಿರಿಯರೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ RJ ಸುನಿಲ್. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.